ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನೆಕ್ಸ್ಟ್ ಹಿಯರಿಂಗ್ ಅಲ್ಲೇ ನೀನ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಹತ್ತು ಕರೆದು ಮಾಡಿದ್ರು ನೀನ್ ಪ್ರೊಡ್ಯೂಸ್ ಮಾಡೋ ಎವಿಡೆನ್ಸ್ ಸುಳ್ಳು ಅಂತ ನಿನ್ನ ಕಣ್ಣೆದ್ರೆ ಪ್ರೂವ್ ಮಾಡಿ ನಿನ್ನ ಕಣ್ಣೆದ್ರೆ ನಾನು ಪ್ರೊಡ್ಯೂಸ್ ಮಾಡೋ ಹೊಸ ಎವಿಡೆನ್ಸ್ ಇಂದ ಅಶ್ವಿನ್ ನಿರಪರಾಧಿ ಅಂತ ಪ್ರೂವ್ ಮಾಡಿ ಹೊರಗೆ ಕರ್ಕೊಂಡು ಬರ್ತೀನಿ. ಇಟ್ಸ್ ಮೈ ಚಾಲೆಂಜ್. ಅಂತ ಸಾಕ್ಷಿ ಏನಿರ್ಬೋದು? ಅದು ಅಶ್ವಿನ್ ಕೊಲೆ ಮಾಡಿಲ್ಲ ಅನ್ನೋದಕ್ಕೆ. ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ನನ್ನ ಹತ್ರನೇ ಇದೆ. ಅದಿವಾಗ ಕರ್ಣ ಸೇವಂತಿ ಕೈಗೂ ಹೋಗಾಯ್ತು. ಆದ್ರೆ ಈಗ ಅರ್ಜುನ್ ಯಾವುದೋ ಹೊಸ ರಾಗ ಹಾಡ್ತಿದ್ದಾನಲ್ಲ, ಏನಿರ್ಬೋದು ಆ ಸಾಕ್ಷಿಲಿ? ಪ್ರಿಯಾನ ಸಾಯಿಸಿದ್ದು ನಾನೇ ಅಂತ ಏನಾದ್ರೂ ಸಾಕ್ಷಿ ಇದೆಯಾ? ಹಾಗಾದ್ರೆ ನಾನು ಅವನೇ ಇರ್ಬೇಕು ನನ್ ನಿಮ್ದಿ ಹಾಳು ಮಾಡಕ್ಕೆ. ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಅವನ್ಗೆ. ಹಲೋ, ಒಂದ್ಸರಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅದ್ ನಿನ್ ದಡ್ತನಕ್ಕೆ. ಮೇಡಮ್, ನಾನು ರುದ್ರ ಮಾತಾಡ್ತಾ ಇರೋದು ಮೇಡಮ್. ಹೋ, ಮೊದ್ಲೇ ಹೇಳ್ಬಾರ್ದಾ? ಮೇಡಮ್, ನನಗೆ ಮಾತಾಡಕ್ಕೆ ಬಿಡ್ಲಿಲ್ವಲ್ಲ ನೀವು. ಸರಿ, ಅದೇನ್ ಫೋನ್ ಮಾಡಿದ್ ಹೇಳು. ನೀವು ಕಳ್ಸಿದ್ರಲ್ಲ ನಂಬರು, ಅದ್ರ ಲೊಕೇಶನ್ ಪತ್ತೆ ಹಚ್ಬಿಟ್ವಿ ಮೇಡಮ್. ಹೌದಾ? ಗುಡ್. ನೋಡು, ಈಗ್ಲೇ ಅಲ್ಲಿಗೆ ಹೋಗಿ ಅವನ್ ಯಾರಾದ್ರೂ ಆಗಿರ್ಲಿ ಅವನ್ನ ಚೆನ್ನಾಗಿ ಹೊಡೆದು ಅವನ ಹತ್ರ ನನ್ ವಿರುದ್ಧ ಏನೋ ಸಾಕ್ಷಿ ಇದೆಯಂತೆ, ಆ ಸಾಕ್ಷಿನ ಕಿತ್ಕೊಂಡು ಅಲ್ಲೇ ನಾಶ ಮಾಡಿ ಬನ್ನಿ. ಅಲ್ಲಿ ಒಂದ್ ಸಣ್ಣ ಕ್ಲೂ ಕೂಡ ಯಾರಿಗೂ ಸಿಗ್ಬಾರ್ದು. ಹಾ, ಕೆಲ್ಸ ಮುಗಿಸ್ಬೇಕು. ಏನೋ? ಸರಿ ಮೇಡಮ್. ಕನಿಷ್ಠ ಅಂದ್ರು 1 ವಾರ ಮೇಲಕ್ಕೆ ಎದ್ದೇಳ್ಬಾರ್ದು. ಹಾಗೊಂದ್ ಗತಿ ಕಾಣಿಸ್ ಬನ್ನಿ. ಆಯ್ತು ಮೇಡಮ್. ನೀರಿನಾಳ ಹರಿವು ತಿಳಿದೆ ನೀರಿಗಿಳಿದ್ಬಿಟ್ಟ. ಪಾಪ, ಅವನಿಗೇನ್ ಗೊತ್ತು? ತಾನಿಳ್ದಿರೋದು ಸಿಕ್ ಬಿದ್ದಿರೋದು ದೊಡ್ಡ ಸುಳಿಲಿ ಅಂತ. ಇದ್ರಿಂದ ತಪ್ಪಿಸ್ಕೊಂಡು ಹೋಗೋದು ಅಸಾಧ್ಯ. ಮೀರಾ, ಹೇಳಿ ಅಕ್ಕ. ಅದೇ ಮೀರಾ, ನೀನು ಅಂಜನಾ ಹಾಕಿ ನೋಡೋರ ಹತ್ರ ಕರ್ಕೊಂಡು ಹೋಗಿದ್ಯಲ್ಲ, ಅವ್ರ ಹತ್ರ ನಾಳೆನೆ ಹೋಗ್ ಬರೋಣ ಅಂತ ಅನ್ಕೊಂಡಿದೀನಿ. ನೀನು ಬರ್ತೀಯಲ್ವಾ? ಅಕ್ಕ, ನಾಳೆ ಕೋರ್ಟ್ ಇದೆಯಲ್ಲ? ಕೋರ್ಟ್ ಇರೋದು 11 ಗಂಟೆಗೆ. ಅಷ್ಟೊಳಗಡೆ ನಾವು ಹೋಗಿ ಬಂದ್ಬಿಡ್ಬಹುದು. ಸರಿ ಅಕ್ಕ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಆದ್ರೆ ಅವರು ತೀರ್ಥ ಸ್ನಾನ ಮಾಡ್ಕೊಂಡು ಅದೇ ಹೇಳೋಣ ಅಂತಾನೆ ಬಂದೆ. ನಿನ್ನೆ ಅದೇನ್ ಅಚಾತುರ್ಯ ಆಗಿತ್ತೋ ಗೊತ್ತಿಲ್ಲ, ನನ್ನನ್ನವರು ಶುದ್ಧ ಆಗಿಲ್ಲ, ಅದಕ್ಕೆ ನಿಮ್ಗೆ ನಿಮ್ ಕೃಷ್ಣ ಕಾಣಿಸ್ತಿಲ್ಲ ಅಂತ ಹೇಳಿದ್ರು. ಹಾಗಂದ ತಕ್ಷಣ ನನ್ಗೆಷ್ಟು ಬೇಜಾರಾಯ್ತು ಗೊತ್ತಾ? ಏನ್ ಎಡವಟ್ಟಾಯ್ತಪ್ಪ ಅಂತ ಗಾಬರಿನೂ ಆಯ್ತು. ಅದಕ್ಕೆ ಅವ್ರು ನನಗೆ ಶುದ್ಧ ಆಗೋದಕ್ಕೆ ಹೇಳಿದ್ರಲ್ವಾ, ಬೆಳಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಕಳಶ ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾವ ಅಂಟು ಮೈಲಿಗೆ ಆಗಿದ್ರು ಎಲ್ಲ ಹೊರಟೋಗುತ್ತೆ. ನೋಡು, ನಾನ್ ಬರೋಷ್ಟೊತ್ತಿಗೆ ನೀನ್ ರೆಡಿಯಾಗಿರು. ಅಯ್ಯೋ ಅಕ್ಕ, ಮನೇಲಿ ಕುತ್ಕೊಂಡು ಒಬ್ಳೆ ಏನ್ ಮಾಡ್ಲಿ? ನಿಮ್ ಜೊತೆ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಆಗಿಂದಾಗೆ ಅಂಜನಾ ಹಾಕೋರತ್ರ ಹೋಗೋಣ. ಅಲ್ಲಿ ಕೆಲ್ಸ ಮುಗಿದ್ಮೇಲೆ ಹಾಗೆ ಕೋರ್ಟಿಗೆ ಹೋದ್ರಾಯ್ತು. ಅದು ಸರಿನೇ, ಮತ್ತೆ ಮನೆಗ್ ಬಂದು ಹೋಗೋದ್ಯಾಕೆ ಅಲ್ವಾ? ಹೌದು ಅಕ್ಕ, ನೀವ್ ಹೇಳ್ತಿರೋದು ಸರಿಯಾಗೇ ಇದೆ. ಈ ಅಂಟು ಮಡಿ ವಿಚಾರದಲ್ಲೆಲ್ಲ ನಾವು ತುಂಬಾ ಹುಷಾರಾಗಿರ್ಬೇಕು. ಇಲ್ ಬಂದು ಮತ್ತೆ ಏನಾದ್ರೂ ಅಂಟ್ಕೊಂಡ್ರೆ ನಮ್ಗೆ ಕಷ್ಟ ಅಲ್ವಾ? ಅದು ಸರಿನೇ. ನೀನೊಂದ್ ಕೆಲ್ಸ ಮಾಡು, 6 ಗಂಟೆಗೆ ಬೆಳಗ್ಗೆ ಇಲ್ಲಿಂದ ಹೊರಟ್ಬಿಡೋಣ. ನೀನು ರೆಡಿಯಾಗಿರು. ಗುಡ್ ನೈಟ್. ಎಸ್, ಇವಳನ್ನ ಬಲಿ ಹಾಕಕ್ಕೆ ಅದೇ ಸರಿ.